2025 ಅಕ್ಟೋಬರ್ 2ರಂದು ಬಿಡುಗಡೆಯಾದಂತಹ ಕಾಂತಾರ ಇನ್ನು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಬೆಂಗಾಳಿಯಲ್ಲಿ ಬಿಡುಗಡೆ ಆಗಿದ್ದ ಕಾಂತಾರ ಅಧ್ಯಾಯ 1 ಮೊದಲ ಚಿತ್ರದಲ್ಲಿ ಪರಿಚಯಿಸಲಾದಂತಹ ಪೌರಾಣಿಕ ಸಂಪ್ರದಾಯ ಮತ್ತು ಭೂತಕೋಲ ಆಚರಣೆಯ ಪ್ರಾಚೀನ ಬೇರುಗಳನ್ನು ಮತ್ತು ದೈವಿಕ ಭೂಪಾಲನೆಯನ್ನು ಸುತ್ತುವರೆದಿರುವಂತಹ ಪೌರಾಣಿಕ ಕಥೆಯಾಗಿದೆ. ಇನ್ನು ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅತೀವ ಶಕ್ತಿಗಳನ್ನ ಹೊಂದಿರುವ ನಾಗ ಸಾಧುವಿನ ಪಾತ್ರವನ್ನು ಸಹ ನಿರ್ವಹಿಸಿದ್ದಾರೆ. ಹಾಗಾದ್ರೆ ಕಾಂತಾರ ಇದುವರೆಗೂ ಗಳಿಸಿದಂತಹ ಗಳಿಕೆ ಎಷ್ಟು? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. 2025 ಅಕ್ಟೋಬರ್ 2ರಂದು ಬಿಡುಗಡೆಯಾದಂತಹ ಕಾಂತಾರ ಇದೀಗ ಎಲ್ಲೆಡೆ ಭಾರಿ ಮೆಚ್ಚುಗೆ ಪಡೆದುಕೊಂಡಿದೆ. ಇನ್ನು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಬೆಂಗಾಳಿಯಲ್ಲಿ ಬಿಡುಗಡೆ ಆಗಿದ್ದ ದೊಡ್ಡ ಮಟ್ಟದಲ್ಲಿ ಕೂಡ ಗಳಿಕೆ ಕಂಡಿದೆ. ಹೌದು, 2022ರ ಚಲನಚಿತ್ರ ಕಾಂತಾರದ ಪೂರ್ವಭಾವಿಯಾಗಿ ಕಾಂತಾರ ಅಧ್ಯಾಯ 1 ಮೊದಲ ಚಿತ್ರದಲ್ಲಿ ಪರಿಚಯಿಸಲಾದಂತಹ ಪೌರಾಣಿಕ ಸಂಪ್ರದಾಯ ಮತ್ತು ಪೂರ್ವಜರ ಸಂಘರ್ಷದ ಮೂಲವನ್ನ ಆಳವಾಗಿ ತಿಳಿಸಲಾಗಿದೆ. ಪೂರ್ವ ಕರಾವಳಿ ಕರ್ನಾಟಕದಲ್ಲಿ ನೆಲೆಗೊಂಡಿರುವಂತಹ ಈ ಚಿತ್ರವು ಭೂತಕೋಲ ಆಚರಣೆಯ ಪ್ರಾಚೀನ ಬೇರುಗಳನ್ನು ಮತ್ತು ದೈವಿಕ ಭೂಪಾಲನೆಯನ್ನು ಸುತ್ತುವರೆದಿರುವಂತಹ ಪೌರಾಣಿಕ ಕಥೆಯಾಗಿದೆ. ಅದರ ಉತ್ತರ ಭಾಗವು ಪ್ರಾದೇಶಿಕ ಜಾನಪದ ಆಧ್ಯಾತ್ಮಿಕ ಕ್ರಿಯೆಯನ್ನ ಸಹ ಮಿಶ್ರಣವಾಗಿದೆ. ಬನವಾಸಿಯ ಕದಂಬರ ಆಳ್ವಿಕೆಯಲ್ಲಿ ಪ್ರಾಕೃತಿಕ ಮತ್ತು ದೈವಿಕತೆಯೊಂದಿಗೆ ಮನುಷ್ಯನ ಸಂಬಂಧದ ಕಥೆಯನ್ನು ಸಹ ಮುಂದುವರೆಸಿದೆ ಎಂದು ಸಹ ವರದಿಯಾಗಿರುವಂಥದ್ದು. ಇನ್ನು ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅತೀವ ಶಕ್ತಿಗಳನ್ನ ಹೊಂದಿರುವ ನಾಗ ಸಾಧುವಿನ ಪಾತ್ರವನ್ನು ಸಹ ನಿರ್ವಹಿಸಿದ್ದಾರೆ. ಚಿತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಕಾಸ್ಟ್ ಇದ್ದು, ರಿಷಬ್ ಶೆಟ್ಟಿ, ಜೈರಾಮ್, ರುಕ್ಮಿಣಿ ವಸಂತ್, ಗುಲ್ಸನ್ ದೇವಯ್ಯ, ಪ್ರಮೋದ್ ಶೆಟ್ಟಿ, ಪ್ರಕಾಶ್, ದೀಪಕ್ ರೈ ಮತ್ತು ರಾಕೇಶ್ ಪೂಜಾರಿ ಹೀಗೆ ಬೇರೆ ಬೇರೆ ಭಾಷೆಯ ನಟರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಹಾಗಾದ್ರೆ ಕಾಂತಾರ ಇದುವರೆಗೂ ಗಳಿಸಿದಂತಹ ಗಳಿಕೆ ಎಷ್ಟು? ಅದರಲ್ಲಿ ಚಿತ್ರತಂಡ ಗಳಿಸಿದ ಲಾಭ ಎಷ್ಟು? 2025ರಲ್ಲಿ ಬಿಡುಗಡೆ ಆದಂತಹ ಯಾವೆಲ್ಲ ಸಿನಿಮಾವನ್ನ ಹಿಂದಿಕ್ಕಿದೆ? ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಎಷ್ಟು? ಯಾವ ಭಾಷೆಯಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಿದೆ? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ, ಕೇಳಿ. ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿ ಈಗ 5ನೇ ವಾರಕ್ಕೆ ಕಾಲಿಕ್ಕಿದೆ. ಇಂದಿಗೂ ಸಹ ಸಿನಿರಸ್ಕರ ಮೊದಲ ಆದ್ಯತೆ ಕಾಂತಾರನೇ ಆಗಿದೆ. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 32 ದಿನಗಳಲ್ಲಿ 388% ಗಳಿಕೆ ಗಳಿಸಿದೆ. ಇನ್ನೇನು ರಿಷಬ್ ಶೆಟ್ಟಿ ಅವರ ಕಾಂತಾರದ ಅಧ್ಯಾಯ 1 ಬಾಕ್ಸ್ ಆಫೀಸ್ ನಲ್ಲಿ ಸಾಕಷ್ಟು ಹೊಸ ರೀತಿಯ ಮಾನದಂಡವನ್ನ ಸೃಷ್ಟಿಸುವ ಅಂಚಿನ ದೂರದಲ್ಲಿದೆ. ಚಾವಾ ಚಿತ್ರವನ್ನ ಹಿಂದಿಕ್ಕಿ 2025ರ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಚಿತ್ರವಾಗಿ ಹೊರಹೊಮ್ಮಲು ಇದೀಗ ಕೇವಲ 5.30 ಕೋಟಿ ರೂಪಾಯಿ ಗಳಿಕೆ ಬೇಕಿದೆ. ಅದಕ್ಕಿಂತ ಮೊದಲು ಈ ವರ್ಷದ 7ನೇ ಅತ್ಯಂತ ಲಾಭದಾಯಕ ಚಿತ್ರವಾಗಿ ಮತ್ತೊಂದು ಮೈಲಿಗಲ್ಲನ್ನು ಸಹ ಹುಟ್ಟಿ ಹಾಕಿದೆ. ಇನ್ನು ಅಂದಾಜಿನ ಪ್ರಕಾರ ಕಾಂತಾರ ಅಧ್ಯಾಯ 1 32ನೇ ದಿನದಂದು 3.1 ಕೋಟಿ ಗಳಿಸಿದೆ. ಇನ್ನು ಎಲ್ಲಾ ಭಾಷೆಗಳಲ್ಲಿ ಬಾಕ್ಸ್ ಆಫೀಸ್ ಸಂಗ್ರಹ ನೋಡೋದಾದ್ರೆ ಕನ್ನಡದಲ್ಲಿ 196.67 ಕೋಟಿ ಗಳಿಕೆ ಕಂಡಿದೆ. ತೆಲುಗು ಭಾಷೆಯಲ್ಲಿ 89.81 ಕೋಟಿ ಗಳಿಕೆ, ಹಿಂದಿಯಲ್ಲಿ 217.14 ಕೋಟಿ, ತಮಿಳಿನಲ್ಲಿ 62.86 ಕೋಟಿ ಹಾಗೂ ಮಲಯಾಳಂನಲ್ಲಿ 45.19 ಕೋಟಿ ಗಳಿಸಿದೆ. ಎಲ್ಲಾ ಭಾಷೆಗಳ ಬಾಕ್ಸ್ ಆಫೀಸ್ ಸಂಗ್ರಹ ಒಳಗೊಂಡಂತೆ ಒಟ್ಟು ಬಾಕ್ಸ್ ಆಫೀಸ್ ಸಂಗ್ರಹ 610.9 ಕೋಟಿ ರೂಪಾಯಿ. ತೆರಿಗೆಯನ್ನು ಒಳಗೊಂಡಂತೆ ಒಟ್ಟು ಗಳಿಕೆ 719.9 ಕೋಟಿ ರೂಪಾಯಿ ದೋಚಿಕೊಂಡಿದೆ. ಇನ್ನು ಪ್ರತಿ ವಾರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಅನ್ನೋದಾದ್ರೆ ಮೊದಲ ವಾರ 337.4 ಕೋಟಿಗಳ ಕಲೆಕ್ಷನ್ ಕಂಡಿತ್ತು. ಎರಡನೇ ವಾರ 147.85 ಕೋಟಿ, ಮೂರನೇ ವಾರ 78.85 ಕೋಟಿ, ನಾಲ್ಕನೇ ವಾರ 37.6 ಕೋಟಿ, ಐದನೇ ವಾರಾಂತ್ಯ 8.46 ಕೋಟಿ. ಪ್ರತಿ ವಾರದ ಒಟ್ಟು ಕಲೆಕ್ಷನ್ ನೋಡೋದಾದ್ರೆ 610.9 ಕೋಟಿ ಬಾಕ್ಸ್ ಆಫೀಸ್ ಸೇರಿತ್ತು. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರವು ವಿಕ್ಕಿ ಕೌಶಲ್ ರವರ ಚಾವಾ ಚಿತ್ರವನ್ನ ಹಿಂದಿಕ್ಕಲು ಕೇವಲ 5.30 ಕೋಟಿಗಳಷ್ಟು ದೂರದಲ್ಲಿದೆ. ಚಾವಾ ಚಿತ್ರವು ದೇಶೀಯವಾಗಿ 615.39 ಕೋಟಿ ಗಳಿಸಿತ್ತು. ಅದೇ ರೀತಿಯಾಗಿ ರಿಷಬ್ ಶೆಟ್ಟಿಯವರ ಬ್ಲಾಕ್ ಬಸ್ಟರ್ ಚಿತ್ರ 2025ರ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಚಿತ್ರವಾಗಿ ಹೊರಹೊಮ್ಮಲಿದೆ. ಕನ್ನಡದ ಸುಫ್ರಂಸೋ, ಹಿಂದಿಯ ಮಹಾ ಅವತಾರ ನರಸಿಂಹ ಹಾಗೂ ಸಯಾರ, ಮರಾಠಿಯ ದಶಾವತಾರ, ಹಿಂದಿಯ ಚಾವಾ ಈ ಎಲ್ಲಾ ಸಿನಿಮಾಗಳನ್ನ ಹಿಂದಿಕ್ಕಿರುವ ಚಿತ್ರ ಎಂದರೆ ಕನ್ನಡದ ಕಾಂತಾರ ಚಾಪ್ಟರ್ 1. ಬರೋಬ್ಬರಿ 125 ಕೋಟಿ ಹೂಡಿಕೆ ಮಾಡಿ 5ನೇ ವಾರಕ್ಕೆ ಸರಿಸುಮಾರು 610.9 ಕೋಟಿ ಗಳಿಕೆಯನ್ನ ಕಂಡಿದೆ. ಚಿತ್ರರಂಗದ ಸಾಕಷ್ಟು ದಾಖಲೆಗಳನ್ನು ಸಹ ಉಡಿಸ್ ಮಾಡಿ ಹೊಸ ದಾಖಲೆಗಳನ್ನ ಹುಟ್ಟಿ ಹಾಕಿ ಸೂಪರ್ ಡೂಪರ್ ಹಿಟ್ ಮೂವಿಗಳ ಲಿಸ್ಟ್ಗೆ ಸೇರ್ಪಡೆಯಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.